ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವಾಗ ಸಂಜೆ ಟೀ ಟೈಮ್ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಟೀ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ವಡೆ ಮಾಡೋಣ ಅಂತ, ಟೀ ಜೊತೆಗೆ ಚೆನ್ನಾಗಿರುತ್ತೆ. ಅದಕ್ಕೆ ಅಂತಲೇ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೀನಿ ಕಡಲೆಬೇಳೆನ. ಅಂದರೆ ಒಂದು 4 ಗಂಟೆ ನೆನಿಬೇಕು ಕಡಲೆಬೇಳೆ. 4 ಗಂಟೆ ನೆನೆದ್ರೆ ಈಗ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನೆನೆಸಿಡಬೇಕು. ನೆನೆಸ್ಲಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಒಂದು 4 ಗಂಟೆನಾದರೂ ನೆನೆಸಿಟ್ಟು ಈಗ ಮಿಕ್ಸಿ ಮಾಡ್ಕೊಬೇಕು. ಫಸ್ಟ್ ಕೆಲಸ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು. ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಒಳ್ಕಲ್ಲಿದ್ರೆ ಚೆನ್ನಾಗಾಗುತ್ತೆ, ಆದರೆ ಒಳ್ಕಲ್ಲಿಲ್ಲ ನಮ್ಮ ಮನೇಲಿ. ಹಾಗಾಗಿ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ಬನ್ನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಚಿಕ್ಕ ಜಾರಲ್ಲಾದರೆ ಚೆನ್ನಾಗಾಗುತ್ತೆ. ನೀರು ಹಾಕಬೇಡ್ರಿ, ನೀರು ಬೇಡ. ನೀರು ಹಾಕಿದ್ರೆ ವಡೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಚೆನ್ನಾಗಿ ಹಂಗೆ ತರಿಯಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಕಡಲೆಬೇಳೆ ಮಾಡ್ತಿದ್ದೀನಿ. ನಿಮಗೆ ಟೀ ಜೊತೆಗೆ ಏನಾದರೂ ಬೇಕಲ್ಲಪ್ಪ, ಹಾಗಾಗಿ ಈ ಥರ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸ್ವಲ್ಪ ಗ್ರೈಂಡು ಆಗಿರಬೇಕು, ಸ್ವಲ್ಪ ತರಿಯಾಗೂ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋದು, ಚಿಕ್ಕ ಜಾರ್ ಅಲ್ವಾ, ಸ್ವಲ್ಪನೇ ಹಾಕ್ಕೊಳ್ತಾ ಮಾಡ್ಕೊತೀನಿ ಫ್ರೆಂಡ್ಸ್. ಹೀಗೆ ಈ ಥರ ಸಣ್ಣ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಬಿಟ್ಟರೆ ಟೈಮ್ ಏನು ಇದಾಗಲ್ಲ, ಬೇಗ ಆಗುತ್ತೆ. ಈಗ ರುಬ್ಬಿದ್ದಾಯಿತು ಫ್ರೆಂಡ್ಸ್. ಸ್ವಲ್ಪ ರುಬ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಆಯಿತು. ಈಗ ಲಾಸ್ಟ್ ಸ್ವಲ್ಪ ಇದೆಯಲ್ಲ, ಅದ್ರ ಜೊತೆಗೆ ಶುಂಠಿನೂ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅಂದರೆ ಚೆನ್ನಾಗಿರುತ್ತೆ ಮಾತ್ರ ಟೀ ಜೊತೆಗೆ ತಿನ್ನೋದಕ್ಕೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ.
ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ನಾವಿವಾಗ ಒಂದು 4-5 ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಒಂದು 1/4 kg ಅಷ್ಟು ಹಾಕಿದ್ದೀನಿ, ಒಂದು 1/4 kg ಅಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇದ್ದರೆ ಸಾಕು ಫ್ರೆಂಡ್ಸ್, ಚೆನ್ನಾಗಾಗುತ್ತೆ ನೋಡಿ. ಇದ್ರ ಜೊತೆಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಸೋಂಪು. ಚೆನ್ನಾಗಿರುತ್ತೆ ಇವೆಲ್ಲ ಹಾಕಿದ್ರೆ. ಅಂದರೆ ಸಬ್ಸಿಗೆ ಸೊಪ್ಪು ಹಾಕ್ಬೋದು ಫ್ರೆಂಡ್. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಆದರೆ ನನಗೂ ಸಬ್ಸಿಗೆ ಸೊಪ್ಪಿಲ್ಲ, ಖಾಲಿ ಆಗಿದೆ. ಹಾಗಾಗಿ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಎಲ್ಲ ಹೆಚ್ಚಿಟ್ಕೊಳ್ಳೋದು, ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋದು. ಎಷ್ಟು ಬೇಕೋ ಅಷ್ಟು ಅಳತೆ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ, ನಂಗೆ ಇಷ್ಟು ಬೇಕು ಅಂತೇಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಅಂದರೆ ವಡೆ ಅದಕ್ಕೆ ಬರಬೇಕಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿದಾಗುತ್ತೆ. ಹಿಂಗೆ ಹಿಡಿದ್ರೆ ಹಿಂಗೆ ಉಂಡೆ ಬರಬೇಕು ಫ್ರೆಂಡ್ಸ್. ಯಾಕಂದರೆ ಉದುರಬಾರ್ದು. ಉದುರಿದ್ರೆ ವಡೆ ಎಣ್ಣೆಲಷ್ಟು ಏನು ಎಣ್ಣೆಯಿಂದ ಬಿಟ್ಕೊಂಡು ಹೋಗ್ಬಿಡುತ್ತೆ. ಹೀಗಿದ್ದರೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ. ಈ ಹದ ಇದ್ದರೆ ಸಾಕು. ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಮನೆಯಲ್ಲೆಲ್ಲ ಇದನ್ನು ಯಾವಾಗಲೂ ಮಾಡ್ತಾರೆ, ಎಲ್ರಿಗೂ ಇಷ್ಟ. ಕಡಲೆಬೇಳೆ ವಡೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಅಂದರೆ ಇಲ್ಲಿ ಮಾಡಲ್ಲ ಜಾಸ್ತಿ, ನಾನು ಮಾಡ್ತೀನಿ. ಈಗ ಇದಾಗಿದೆ, ಎಣ್ಣೆ ಇಡ್ತೀನಿ ಇದನ್ನು ಕರಿಯೋದಕ್ಕೆ. ಗ್ಯಾಸ್ ಹಚ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನಮಗೆ ಈಸಿ ಆಗಬೇಕು ಅಂತ ಹೇಳಿದರೆ ಫಸ್ಟಿಗೆ ಉಂಡೆ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್. ಉಂಡೆ ಮಾಡಿ ಇಟ್ಕೊಂಡ್ರೆ ಈಸಿಯಾಗುತ್ತೆ. ಎಣ್ಣೆ ಕಾಯೋ ತನಕ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಅಂದರೆ ಆಮೇಲೆ ತಟ್ಟಿ ಹಾಕೋಕ್ಕೆ ಈಸಿ ಆಗ್ತದೆ, ಅದಕ್ಕೋಸ್ಕರ. ನಾನು ಇಷ್ಟಿಷ್ಟು ದಪ್ಪ ತೊಗೊತಿದ್ದೀನಿ ನೋಡಿ ಫ್ರೆಂಡ್ಸ್. ಹೀಗಿದೆ, ಇಷ್ಟಿಷ್ಟು ದಪ್ಪ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡಿ ಇಟ್ಕೊತೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ತಮಿಳ್ನಾಡು ಸೈಡ್ ಮಾಡ್ತಾರೆ, ಹಾಗಾಗಿ ನಂಗೆ ಅದಿಷ್ಟ, ಅದಕ್ಕೆ ನಾನು ಮಾಡ್ತೀನಿ. ಈಗ ಸಂಜೆ ಟೀ ಜೊತೆ ಕೊಡಬೇಕು, ಅದಕ್ಕೋಸ್ಕರನೇ. ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತೇಳಿ ನಂಗೆ ತಿಳಿಸಿ.
ಸ್ವಲ್ಪ ನಾನು ಎಲ್ಲಾದರೂ ಮಾತಾಡಿ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಕ್ಷಮಿಸಿ ಫ್ರೆಂಡ್ಸ್. ನಾನು ಹೊಸ್ದಾಗಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಗಡಿಬಿಡಿ ಅನಿಸ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ, ದಿನಕ್ಕೆ ಇಂಪ್ರೂವ್ ಆಗ್ತಾ ಹೋಗ್ತೀನಿ ಫ್ರೆಂಡ್ಸ್. ತಪ್ಪಿದ್ರೆ ಹೇಳ್ರಿ, ತಿದ್ಕೊತೀನಿ. ಈ ಗುಂಡೆ ಎಲ್ಲ ಮಾಡ್ಕೊಳ್ಳೋದಾಯಿತು. ಎಣ್ಣೆ ಕಾದಿದ್ರೆ ಇನ್ನು ಸ್ವಲ್ಪ ಕಾಯಬೇಕು ಎಣ್ಣೆ. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಕೈಯಲ್ಲಿ ಚೂರು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮಾಡ್ಕೊಬೋದು, ಆದರೆ ನಾನು ಕೈಯಲ್ಲೇ ಮಾಡ್ತೀನಿ. ನನಗೆ ಆದರೆ ಎಕ್ಸ್ಪೀರಿಯನ್ಸ್ ಇದೆ. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡೋದು ಫ್ರೆಂಡ್ಸ್. ಉಂಡೆ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗುತ್ತೆ. ಈಗ ಒಂದೊಂದನ್ನೇ ಎಣ್ಣೆಗೆ ಕಟ್ಟಿ ಹಾಕೋದು. ತುಂಬಾ ತೆಳ್ಳಗೆ ಇದು ಮಾಡೋಕ್ಕೆ ಹೋಗಬೇಡಿ, ಇಷ್ಟ ಆದರೆ ಸಾಕು. ನೋಡಿ, ಈ ಹದ ಅಷ್ಟೇ. ಹಿಂಗೆ ಸೈಡಿಗೆ ಬಿಡೋದು ನಿಧಾನಕ್ಕೆ. ಹಾಕಿದ ಕೂಡಲೇ ತಕ್ಷಣ ಕೈ ಆಡೋದು ಬೇಡ್ರಿ, ಯಾಕಂದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದು ಮಾಡಿದ್ರೆ ಒಡೆಯಲ್ಲ, ಉಂಡೆ ಚೆನ್ನಾಗಿರುತ್ತೆ ಒಡೆ ಹಾಗೆ. ಈಗ ಆಗ್ತಾ ಇದೆ ಫ್ರೆಂಡ್ಸ್. ಟೀ ಜೊತೆ ಒಳ್ಳೆ ಕಾಂಬಿನೇಷನ್, ಮತ್ತು ಏನರ ಜೊತೆಗೆ ತಿನ್ಬೋದು. ಆದರೆ ಒಳ್ಳೆ ಕಾಫಿ ಟೀ ಸ್ಟ್ರಾಂಗಾಗಿ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬೇಯಬೇಕು, ನಿಧಾನಕ್ಕೆ ಬೇಯುತ್ತೆ, ಪರವಾಗಿಲ್ಲ. ಟೈಮ್ ತಗೊಂಡು ಚೆನ್ನಾಗಾಗುತ್ತಲ್ವ, ಅದಕ್ಕೆ. ಮೇಲೆಲ್ಲ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟಾಗಿ. ಮಾಡಿ ನೋಡಿ ಫ್ರೆಂಡ್ಸ್, ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್ ನನಗೆ. ಅವಾಗ ನಂಗೆ ತುಂಬ ಖುಷಿ ಆಗುತ್ತೆ.
ಈಗ ಬೇಯ್ತಾ ಇದೆ. ಅಂದರೆ ವಡೆ ಬೇಯೋಕ್ಕೆ ಟೈಮ್ ತಗೊಳುತ್ತೆ. ಈಗ ಆಗಕ್ಕೆ ಬಂದಿದೆ ಫ್ರೆಂಡ್ಸ್, ತೆಗಿಯೋಣ. ಹೀಗಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಇದೆ, ಹಾಕಿಬಿಟ್ಬಿಡ್ತೀನಿ. ಟೀ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಇದು ಇನ್ನೊಂದು ಸಲ ಟ್ರಿಪ್ ಇದ್ದಿದ್ದು ಹಾಕ್ತಿದ್ದೀನಿ ಅದಕ್ಕೆ. ಈಗ ಟೀ ಜೊತೆಗೆ ವಡೆ ರೆಡಿ. ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಬಾಯ್.